ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವೀಡಿಯೋ ಬಂದ್ಬಿಟ್ಟು ಇದು ಒಂದು ಹರರ್ ಥ್ರಿಲ್ಲರ್ ಸ್ಟೋರಿ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮ್ ಒಂದು ಹರರ್ ಸ್ಟೋರಿ ಅಂದರೆ ಅದು ರಿಯಲ್ ಸ್ಟೋರಿ ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಇದೂ ರಿಯಲ್ ಸ್ಟೋರಿನೇ. ಆ ಸ್ಟೋರಿ ಶೇರ್ ಮಾಡಿದ್ದೆ ಅಲ್ಲ, ಅದ್ರ ಕೆಳಗಡೆ ಒಂದೇ ಒಂದು ಕಾಮೆಂಟ್ ನಂಗೆ ಬಂದಿತ್ತು. ಏನಪ್ಪ ಅಂದರೆ ವಿ ವಾಂಟ್ ಮೋರ್ ವೀಡಿಯೋಸ್ ಲೈಕ್ ದಿಸ್ ಅಂತ. ತುಂಬ ಜನ ಯಾರಿಗಾದರೂ ಈ ಥರ ಸ್ಟೋರೀಸ್ ಅಂದರೆ ಹರರ್ ಆ್ಯಂಡ್ ಥ್ರಿಲ್ಲರ್ ಸ್ಟೋರೀಸ್ ಅಂದರೆ ತುಂಬ ಇಷ್ಟ ಆಗಿರುತ್ತೆ. ಮೇ ಬಿ ನನಗೂ ಆ ಥರ ಫಿಲಮ್ಸ್ ನೋಡಿದ್ರೇ ಒಂಥರ ಮಜಾ ಬರುತ್ತೆ ಆ ಥರ. ಸೊ ನಾನು ಇದೂ ರಿಯಲ್ ಸ್ಟೋರಿನೇ. ಇದು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಅವ್ರ ಆಫೀಸಲ್ಲಿ ಕೊಲೀಗ್ ಅವ್ರ ರಿಲೇಷನ್ ಅಂದರೆ ತುಂಬ ಹತ್ರದವ್ರಿಗೆ, ಅಂದರೆ ಫ್ಯಾಮಿಲಿ ಮೆಂಬರ್ಸೇ, ದಾಯಾದಿಗಳ ಅಂತಾರಲ್ವ ಆ ಥರ ಅವ್ರಿಗೇನೆ ನಡೆದಿರೋ ವಿಷಯ. ಏನಪ್ಪ ಅದು ಹರರ್ ಆ್ಯಂಡ್ ಥ್ರಿಲ್ಲರ್ ವಿಷಯ ಏನು ಅಂದರೆ, ಒಂದು ಹುಡುಗ, ಹೀ ಈಸ್ ನಿಯರ್ಲಿ 14 to 15 years ಓಲ್ಡ್, ನಿಯರ್ಲಿ ಏನು 8th to 9th ಕ್ಲಾಸ್ ಇರೋ ಹುಡುಗ. ಒಂಥರ ತುಂಬ ಹೆಲ್ದಿಯಾಗಿ, ತುಂಬ ಸ್ಟ್ರಾಂಗ್ ಆ್ಯಂಡ್ ಫಿಸಿಕಲಿ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರೋ ಹುಡುಗ. ಇದ್ದಕ್ಕಿದ್ದಾಗೇ ಒಂಥರ ಮಂಕ್ ಅಂತಾರಲ್ವ, ಎದ್ರ ಮೇಲೂ ಆಸಕ್ತಿ ಇಲ್ಲ, ಒಂಥರ ಮೂಡ್ ಆಫ್ ಆಗಿರೋದು, ಒಂಥರ ಏನೋ ಅವನದೇ ಒಂದು ಲೋಕದಲ್ಲಿರೋದು. ಯಾರನ್ನೂ ಮನುಷ್ಯರನ್ನ ಅಷ್ಟೊಂದು ಮನುಷ್ಯ ಹತ್ರ ಬರಬೇಕು, ಮಾತಾಡಬೇಕು, ಏನಾದರೂ ಅಂದರೆ ಮಿಂಗಲ್ ಆಗಬೇಕು, ಆ ಥರ ತುಂಬ ಆ್ಯಕ್ಟಿವ್ ಆಗಿರೋ ಹುಡುಗ ಈ ಥರ ಎಲ್ಲ ಆಗ್ತಾನೆ ಇರಲಿಲ್ವಂತೆ. ಯಾಕಪ್ಪ ಹೀಗೆ ಮಾಡ್ತಾಯಿದ್ದಾರೆ ಅಂತ. ಮತ್ತು ಒಟ್ಟಿನಲ್ಲಿ ಸ್ನಾನನೂ ಮಾಡ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ. ಯಾವಾಗೂ ತಿನ್ನೋದು ಮಲಗೋದು ಇದ್ದೇ. ಆ ತಿನ್ನೋದು ಮಲಗೋದೇ ಆ ಹುಡುಗನಿಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಅದೇ ಥರ ಬಿಹೇವ್ ಮಾಡ್ತಾಯಿದ್ದ. ಸ್ಕೂಲ್ಗೂ ನೆಟ್ಟಿಗೆ ಹೋಗ್ತಿರ್ಲಿಲ್ಲ. ಎಲ್ಲನೂ ಸ್ಕೂಲಲ್ಲಿನೂ ಹೋಗ್ಬೇಕಾದ್ರೆ ಸ್ವಲ್ಪ ದಿವಸ ಅಬ್ಸರ್ವ್ ಮಾಡಿದ್ದಾರೆ. ಟೀಚರ್ಸು ಪೇರೆಂಟ್ಸ್ಗೆಲ್ಲ ಹೇಳಿದ್ದಾರೆ ಏನಿದು ಅಂತ. ಬಟ್ ಒಬ್ಬರು ಅಂದರೆ ಮನೇಲಿ ಗಮನಿಸ್ತಾರಲ್ವ, ಅವ್ರಿಗೆ ಒಂಥರ ದೇವ್ರಂದರೆ ಒಂಥರ ಭಯ ಆಗೋದು. ಆ ಥರ ಮನೇಲಿ ಪೂಜೆ ಮಾಡಿದ್ರೆ ಇಷ್ಟ ಆಗಿಲ್ಲದೆ ಇರೋದು, ಒಂಥರ ಅಂದರೆ ಸೈಡಲ್ಲಿ ಕೂತ್ಕೊಳ್ಳೋದು, ಆ ಥರ ಮಾಡ್ತಾಯಿದ್ದಂತೆ. ಒಂಥರ ಕಿವಿ ಮುಚ್ಕೊಂಡು ಭಯ ಪಡ್ತಿದ್ದಂಗೆ, ದೇವರು ಸೌಂಡ್ ಏನಾದರೂ ಗಂಟೆ ಹೊಡೆಯೋದು ಆ ಥರ ಸೌಂಡ್, ಏನೇ ಈ ಥರ ಮಾಡ್ತಾಯಿದ್ದಾನೆ ಅಂತ ಯಾರೋ ಸಜೆಷನ್ ಕೊಟ್ರಂತೆ. ಓಕೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂತ. ಓಕೆ, ಅವರು ಸರಿ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅಂತೂ ಏನಾದ್ರೂ ಒಳಗಡೆನೇ ಹೋಗಿಲ್ಲಂತೆ ಆ ಹುಡುಗ. ಓಕೆ, ಸಮಥಿಂಗ್ ಈಸ್ ದೇರ್ ಅಂತ ಹೇಳಿ ಏನೋ ಇದೆ ಅಂತ. ಮತ್ತು ಅವರು ಪೇರೆಂಟ್ಸ್ಗೆ ತುಂಬ ಜನ ಅಂದರೆ ಸಜೆಷನ್ಸ್ ಕೊಟ್ಟಿದ್ದಾರೆ. ಏನಂದರೆ ಅಂದರೆ ಆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ, ಈ ದೇವಸ್ಥಾನಕ್ಕೆ ಕರ್ಕೊಂಡೋಗಿ, ಎಲ್ಲ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಂದರೆ ಅವರು ಯಾರ್ಯಾರು ಏನೇನು ಸಜೆಷನ್ ಕೊಟ್ಟಿದ್ದಾರೋ ಆ ದೇವಸ್ಥಾನಗಳಿಗೆಲ್ಲ ಸುತ್ತಾಯಿತು. ಆದಮೇಲೆ ನೋ ರಿಸಲ್ಟ್ಸ್. ಅಂದರೆ ರಿಸಲ್ಟ್ಸ್ ಇರುತ್ತೆ, ಬಟ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಹುಡುಗನ ಕರ್ಕೊಂಡು ಅಟ್ಲೀಸ್ಟ್ ಒಂದು ಮಿನಿಮಮ್ 7 to 10 days ಆದರೂ ಇಲ್ಲೇ ಸ್ಪೆಂಡ್ ಮಾಡಬೇಕಾಗುತ್ತೆ, ನಾವು ಕಂಪ್ಲೀಟಾಗಿ ಕ್ಲಿಯರ್ ಮಾಡೇ ಕಳಿಸ್ತೀವಿ ಅಂತ. ಬಟ್ ಬೋತ್ ಆರ್ ವರ್ಕಿಂಗ್. ಅವ್ರಿಗೆ ಎಷ್ಟೇ ಏನು ಕಷ್ಟ ಬಂದ್ರೂ ಇರೋಣ ಅದು ಅಂದರೆ ಅವ್ರಿಗೆ ಆಗ್ತಾನೆ ಇರಲಿಲ್ವಂತೆ. ಆ ಥರ ಕ್ರಿಯೇಟ್ ಆಗಿಬಿಟ್ಟಿದೆ ಆ ನೆಗೆಟಿವ್, ಆ ಥರ ಇದಾಗಿದೆ. ಸೊ ಹಾಗಾಗಿ ಅವರು ಏನು ಮಾಡಿದರೆ, ತುಂಬ ಅಂದರೆ ತುಂಬ ಕಷ್ಟ ಅಂದಿದ್ದಾರೆ. ಒಂದು ಸತಿ ಯಾರೋ ಸಜೆಷನ್ ಕೊಟ್ಟರು. ಏನಂದರೆ ಒಂದು ಆಂಧ್ರದಲ್ಲಿ ಒಂದು ದರ್ಗಾ ಮಸೀದಿ ಇರುತ್ತಲ್ಲ, ದರ್ಗಾ ಮಸೀದಿ ತುಂಬ ದೊಡ್ಡದು ಒಂಥರ ಇರುತ್ತಲ್ಲ, ಆ ಪ್ಲೇಸಿಗೆ ಕರ್ಕೊಂಡೋಗಿ ಅವ್ರು ಖಂಡಿತ ನಿಮಗೆ ಪರಿಹಾರ ಸಿಕ್ಕುತ್ತೆ ಅಂತ. ಓಕೆನಾ. ಅವ್ರು ಏನು ಮಾಡಿದ್ದಾರೆ, ಸರಿ ಅಂತೇಳಿ ಕರ್ಕೊಂಡು ಹೋಗಿದ್ದಾರೆ. ಆದಮೇಲೆ ಅವನು ಒಳಗಡೆ ಹೋಗೋಕ್ಕೆ ರೆಡಿ ಇಲ್ಲ ಅಂತೆ ಆ ಹುಡುಗ. ಎಷ್ಟು ಎಳಿತಾ ಇದ್ರೂ, ಕರ್ಕೊಂಡು ಹೋಗ್ತಾ ಇದ್ರೂ ಬರ್ತಾಯಿಲ್ಲ. ಫಕೀರ್ ಅಂತಾರಲ್ಲ ಅವ್ರನ್ನ, ಅವರು ಇಲ್ಲೊಂದು ಟ್ವಿಸ್ಟ್ ಆ್ಯಂಡ್ ಮೈ ಜುಮ್ ಅನ್ನೋ ವಿಷಯ ಒಂದು ಹೇಳ್ತೀನಿ. ಏನಂದರೆ, ಅವರು ಹೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಹುಡುಗನ ಕೈ ಹಿಂಗೆ ಹಿಡ್ದು ಎಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವರು ಫಕೀರ್ಗೆ ಏನಂದಿದ್ದಾರೆ, ಏಯ್ ನೀನು ಏನಕ್ಕೆ ಟಚ್ ಮಾಡ್ತಾ ಇದೀಯ, ನನ್ನ ಟಚ್ ಮಾಡಬೇಡ, ನೀನು ಟೆರರಿಸ್ಟ್, ನೀನು ತೀವ್ರವಾದಿ ನೀನು ಅಂತ ಅಂದಿದ್ದಾರೆ ಅಂತ. ಆದಮೇಲೆ ಅಬ್ಸರ್ವ್ ಮಾಡಿದ್ರೆ ಏನು ಗೊತ್ತಾ, ಅಬ್ಸರ್ವ್ ಅಂದರೆ ಅವ್ರನ್ನ ಕರ್ಕೊಂಡು ಹೋಗಿರೋದು ನಮ್ಮ ಫ್ರೆಂಡ್, ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಕೊಲೀಗ್ನೂ ಕರ್ಕೊಂಡು ಹೋಗಿದ್ದಾರೆ ಅಲ್ಲ. ಸೊ ಅವರು ಮತ್ತು ಅವ್ರ ಫ್ರೆಂಡ್ ಸ್ವಲ್ಪ ಜನ ಈ ಥರ ಅದಕ್ಕೆಲ್ಲ ಎಲ್ಲರೂ ಸೇರಿಬಿಟ್ಟು ಹೋಗ್ತಾರೆ. ಯಾಕಂದರೆ ಒಬ್ಬರಿಬ್ಬರು ಹಿಡಿಯೋಕ್ಕಾಗಲ್ಲ ಅಲ್ವಾ ಅವ್ರನ್ನ. ಸೊ ಹಾಗಾಗಿ ಅಲ್ಲಿ ಹೇಳ್ಕೊಂಡು ಹಾಗೆ ಇಲ್ಲಿ ಮಸೀದಿ ಒಳಗಡೆ ಹೇಳ್ಕೊಂಡು ಹೋಗಬೇಕಾದ್ರೆ, ಅದೇ ದರ್ಗಾ ಒಳಗಡೆ ಹೇಳ್ಕೊಂಡು ಹೋಗಬೇಕಾದ್ರೆ ಆ ಸರೌಂಡಿಂಗ್ಸಲ್ಲಿ ಒಂದು ನೆರಳು ಪಾಸ್ ಆಯ್ತಂತೆ. ಆ ನೆರಳಲ್ಲಿ ಜಸ್ಟ್ ಹಂಗೆ ನೆರಳು ಪಾಸಾಯಿತು. ಕಂಡಿದ್ದೇನಪ್ಪ ಅಂದರೆ,
ಅವ್ರಿಗೆ ಅವರು ಬೋಡಿ ಮಾಡಿಸ್ಕೊಂಡು ಇಲ್ಲಿ ಕೂದಲು ಬಿಟ್ಟಿರ್ತಾರೆ ಬ್ರಾಹ್ಮಿನ್ಸು, ಮತ್ತು ಅವ್ರದ್ದು ಪಂಚೆ ಒಂಥರ ಡಿಫ್ರೆಂಟಾಗಿ ಕಟ್ಟಿರ್ತಾರಲ್ವ, ಆ ನೆರಳು ಪಾಸ್ ಆಯ್ತಂತೆ. ಅಂದರೆ ಇವರು ಬ್ರಾಹ್ಮಿನ್ಸ್. ಸೊ ಆ ಹುಡುಗನಿಗೆ ಇರೋ ಅಂಥದ್ದು ನೆಗೆಟಿವ್ ಈಸ್ ಎ ಬ್ರಾಹ್ಮಿನ್. ಬಟ್ ಬ್ರಾಹ್ಮಿನಲ್ಲಿ ನಾರ್ಮಲಾಗಿ ಈ ಥರ ಯಾವುದು ನಡೆಯಲ್ಲ, ತುಂಬ ರೇರ್ ಅಂತಾರೆ. ಯಾಕಂದರೆ ಅವರು ತುಂಬ ಶಾಸ್ತ್ರೋಕ್ತವಾಗಿ ಎಲ್ಲ ಪದ್ಧತಿಗಳನ್ನು ಮಕ್ಕಳು ಹುಟ್ಟಿದಾಗೂ ಅಷ್ಟೇ, ಆದಮೇಲೆ ಡೆತ್ ಯಾರೇ ಆಗಲಿ ಅವರು ಇದರಲ್ಲಿ ಡೆತ್ ಆದ್ರೂ ಅಷ್ಟೇ ತುಂಬ ಅಂದರೆ ತುಂಬ ಪರ್ಟಿಕ್ಯುಲರಾಗಿ ಆ ಹೋಮಗಳು ಈಗ ಹೋಮ ತುಂಬ ಮಾಡ್ತಾರೆ. ಬಟ್ ತುಂಬ ರೇರ್ ಈ ಥರ ಆಗೋ ವಿಷಯ ಅಂತೆ. ಅವರೇನೆ ನಂಗೆ ಹೇಳಿದ್ದು. ಆ ಥರ ನೆರಳು ಪಾಸ್ ಆಯ್ತಂತೆ ಕನ್ಫರ್ಮ್. ಇದು ಬ್ರಾಹ್ಮಿನ್ಸ್ದೇ, ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಯು ಹ್ಯಾವ್ ನೀವು ಸ್ಟೇ ಮಾಡಬೇಕಾಗುತ್ತೆ, ನಾವು ಖಂಡಿತ ಹೇಳಿ. ಬಟ್ ಅವ್ರಿಗೆ ಸ್ಟೇ ಮಾಡೋ ಮನಸ್ಸು ಅದೇನೋ ಗೊತ್ತಾಗ್ತಾಯಿಲ್ಲ. ಬಟ್ ಸ್ಟೇ ಮಾಡೋಕ್ಕೆ ಎಲ್ಲೂ ಸ್ಟೇ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲಂತೆ. ಸೊ ಹಂಗೂ ಹಿಂಗೂ ಮಾಡಿ ಒಂದು ಸತಿ ಇನ್ನೊಂದು ಥ್ರಿಲ್ಲಿಂಗ್ ಏನಪ್ಪ ಅಂದರೆ, ಅವರು ಆ ಹುಡುಗನ ಕರ್ಕೊಂಡು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಮಲಗಿದ್ದಾರೆ. ಆದಮೇಲೆ ಏನು ಮಾಡಿದ್ದಾರೆ ಅಂದರೆ, ಬೆಡ್ರೂಮಲ್ಲಿ ಇಬ್ಬರು ಮಲಗಿದ್ದಾರೆ ಫ್ರೆಂಡ್ಸ್, ಅಂದರೆ ಇವರೆಲ್ಲ ಹೋಗಿದ್ರಲ್ಲ. ಸೊ ಅವರು ಬೆಡ್ರೂಮಲ್ಲಿ ಮಲಗಿದ್ದಾರೆ. ಒಬ್ಬರು ನಿದ್ದೆ ಫುಲ್ ಮಾಡಿಬಿಟ್ಟಿದ್ದಾರೆ, ಇನ್ನೊಬ್ಬರು ಮೊಬೈಲ್ ನೋಡ್ತಾ ಇದ್ದಾರೆ. ಓಕೆನಾ. ಆದಮೇಲೆ ಒಂದು ಮೊಬೈಲ್ ನೋಡಿ ಸಾಕಾಗ್ಬಿಟ್ಟು ಇನ್ನು ಚಾರ್ಜಿಂಗ್ ಇಟ್ಬಿಟ್ಟು ಮಲ್ಗೋಣ ಅಂತ ಹೇಳಿ ಮಲ್ಗೆ ಹೋಗಿದ್ದಾರೆ. ಮಲ್ಗೆಗೆ ಹೋಗಿದ್ದರೆ ಅವರು ಸ್ವಲ್ಪ ಬಾಗಿಲಿಂದ ಸಂದೆ ಒಳಗಡೆ ಹೋಗ್ಬಿಟ್ಟು ಮತ್ತೆ ಆ ಹುಡುಗನ ಮೈಯಲ್ಲಿ ಸೇರ್ಕೊಳ್ತು. ಆ ಥರ ಹೌದು. ಅವ್ರಿಗೆ ಹೆಂಗೆ ಗೊತ್ತಾಗಿದೆ ಅಂದರೆ, ಅಷ್ಟು ತನಕ ಮೊಬೈಲ್ ಬ್ರೌಸ್ ಮಾಡ್ತಾ ಇದ್ದು ಅದು ನೆಗೆಟಿವ್ ಏನಿದೆಯೋ ಅವ್ರ ಹಿಂದ್ಗಡೆ ನಿಂತ್ಕೊಂಡು ಅದನ್ನು ಮೊಬೈಲ್ ನೋಡ್ತಾನೇ ಇದೆಯಂತೆ. ಅವ್ರಿಗೆ ಕುತ್ಕೊಂಡು ಎದ್ಮೇಲೆ ಅವ್ರಿಗೆ ಫೀಲ್ ಆಗುತ್ತಲ್ಲ, ಮಿರರ್ ಆ ಕಡೆ ಇರುತ್ತಲ್ಲ, ಅದರಲ್ಲಿ ಒಂದು ನೆರಳು ಪಾಸ್ ಆಯ್ತಂತೆ. ಸೊ ಅದಕ್ಕಾಗಿ ನನಗಂತೂ ಅವ್ರು ಹೇಳ್ತಾ ಇದ್ರೂ ಒಂಥರ ಆಗ್ಬಿಟ್ಟಿತ್ತು. ಇದಂತೂ ರಿಯಲ್ ಸ್ಟೋರಿ. ಇದು ಯಾಕಂದರೆ ನನ್ನ ಹಸ್ಬೆಂಡ್ ಹೇಳಿರೋದು, ಅವ್ರ ಕೊಲಿಗೆ ಅವ್ರಿಗೇ ನಡೆದಿರೋದು. ಇದು ರೀಸೆಂಟ್ ಅಂತ ಒಂದು 6 to 7 months ಬ್ಯಾಕೇ ನಡೆದಿರೋದು. ಸೊ ಇನ್ನೂ ಸ್ಟೋರಿ ಎಲ್ಲ ಹಾಗೆ ಜ್ಞಾಪಕ ಇದೆ. ಸೊ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಅಂದರೆ ಯಾರೇ ಆದರೂ ಸ್ವಲ್ಪ ಎಲ್ಲಾದರೂ ಹೋಗಬೇಕಾದ್ರೆ ಏನೂ ಗೊತ್ತಾಗಲ್ಲ. ಆದಮೇಲೆ ಮತ್ತೆ ಕರ್ಕೊಂಡೋಗಿ ಮತ್ತೆ ಆ ದರ್ಗಾಗೆ ಕರ್ಕೊಂಡೋಗಿ ಅವರು ಹೀಲ್ ಮಾಡಿಸ್ಕೊಂಬಂದ್ರಂತೆ. ಅವ್ರಿಗೆ ಗೊತ್ತಾಗಿರೋ ಇನ್ಫಾರ್ಮೇಷನ್ ಏನಂದರೆ, ಅವರು ಹೇಳಿರೋದು, ಈ ಹುಡುಗನ್ನ ಸ್ವಲ್ಪ ದಿವಸ ರೆಡ್ ಕಲರ್ ಬಟ್ಟೆ ಹಾಕಬೇಡ ಅಂತ ಹೇಳು. ಆ ಹುಡುಗನಿಗೆ ಆ ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗಿರೋದು ರೆಡ್ ಕಲರ್ ಹಾಕಿದ್ದಾನೆ ಬಟ್ಟೆ, ಶರ್ಟ್ ಹಾಕಿದ್ದ. ಸೊ ಅದಕ್ಕಾಗಿ ಅದು ಅಟ್ರ್ಯಾಕ್ಟ್ ಆಗಿ ಹಾರ ವೀಕ್ ಇರುತ್ತಲ್ಲ, ಆ ಟೈಮಲ್ಲಿ ಅಟ್ರ್ಯಾಕ್ಟ್ ಆಗಿ ಸೇರಿಕೊಂಡಿದ್ದೆ. ಸೊ ಸ್ವಲ್ಪ ದಿವಸ ಅಂದರೆ ಮೇ ಬಿ 1 year or 2 years ಸ್ವಲ್ಪ ದಿವಸ ರೆಡ್ ಕಲರ್ ಅವಾಯ್ಡ್ ಮಾಡಿ, ಸೊ ಮತ್ತೆ ಬರಲ್ಲ ಅಂತ ಇದನ್ನು ಹೀಲ್ ಮಾಡಿದ್ದಾರೆ. ಇವಾಗ ಆ ಹುಡುಗ ಫೈನ್, ಸ್ಕೂಲ್ಗೆ ಎಲ್ಲ ಹೋಗ್ತಾ ಇದ್ದಾನೆ ಚೆನ್ನಾಗಿ. ಇದು ಕತೆ. ಹೇಗಿದೆ ಕತೆ? ಇಷ್ಟ ಆಯಿತಾ? ಇದನ್ನು ರಿಯಲ್ ಸ್ಟೋರಿನೇ. ಈ ಕತೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಅದೇ ರೀತಿ ಇನ್ನೂ ಯಾವುದಾದ್ರೂ ನಿಮಗೆ ಇದೇ ಥರ ಕತೆಗಳು ಬೇಕು, ಯಾವುದಾದ್ರೂ ಸ್ಟೋರೀಸ್ ನಿಮ್ಮ ಹತ್ರ ಇದ್ರೇನೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ನಾನು ವೀಡಿಯೋ ರೂಪದಲ್ಲಿ ನಿಮಗೆ ಆ ಸ್ಟೋರಿನ ತಿಳಿಸ್ಕೊಡ್ತೀನಿ. ಓಕೆನಾ. ನಿಮಗೆ ಅಂತ ಬೇರೆಯವ್ರು ತುಂಬ ಜನ ಇರ್ತಾರಲ್ವ, ಸೊ ಅವ್ರೂ ಸ್ವಲ್ಪ ಜಾಗೃತರಾಗ್ತಾರಲ್ವ. ಸೊ ಹಾಗಾಗಿ ಓಕೆನಾ. ನಿಮ್ಗೆ ಇಷ್ಟವಾಯಿತು ಅಂದ್ಕೊಂಡಿದ್ದೀನಿ ಈ ಸ್ಟೋರಿ. ಇಷ್ಟವಾದಲ್ಲಿ ಖಂಡಿತ ಮರಿದೆ ಒಂದು ಲೈಕ್ ಮಾಡಿ, ಓಕೆನಾ. ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ವೆರಿ ಮಚ್.